ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ನಾವು ಪಕೋಡ ಮಾಡೋದು ಹೇಗೆ ಅಂತ ತಿಳಿಸಿಕೊಡೋಣ. ಒಂದು ಬಟ್ಲ ತಗೊಳ್ಳೋಣ. ಅದರಿಂದ ನಾರ್ಮಲಾಗಿ ಹಚ್ಚೋ ಅವಲಕ್ಕಿನೇ ತಗೊಂಡು ಅದರಿಂದ 2 ಕಪ್ ಅವಲಕ್ಕಿನ ತಗೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಂಡು ನೀರು ತೆಗೆದು ಆಮೇಲೆ ಇನ್ನೂ ಸ್ವಲ್ಪ ನೀರು ಹಾಕಿ 1-2 ನಿಮಿಷ ನೆನೆಯಲು ಬಿಡೋಣ. ಅಲ್ಲಿವರೆಗೂ ಕಡಲೆ ಹಿಟ್ಟನ್ನು ಸೋದಿಸಿಕೊಂಡು ನಂತರ 1 ಕಪ್ ಅವಲಕ್ಕಿ ತಗೊಂಡಿದ್ವಲ್ಲ ಅದೇ ಕಪ್ 1 ಕಪ್ ಕಡಲೆ ಹಿಟ್ಟು ತಗೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟುಕೊಂಡು ಮತ್ತೆ ಸ್ವಲ್ಪ ಅವಲಕ್ಕಿಯನ್ನು ಆರಲು ನೀರು ಬಸ್ಸು ಆರಲು ಇಡೋಣ. ಅದೇ ಬಾಣಲೆಗೆ 1ರಿಂದ 1.5 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಳೋಣ. ಅವಲಕ್ಕಿ ಬಿಡಿಯಾಗಿ ಈ ಥರ ಮಾಡಿಕೊಂಡು ಅದಕ್ಕೆ ಹುರಿದು ಇಟ್ಟುಕೊಂಡಂತಹ ಕಡಲೆ ಹಿಟ್ಟನ್ನು ಹಾಕೋಣ. ನಂತರ ಕರಿಬೇವು, ಬಿಳಿ ಎಳ್ಳು, ಜೀರಿಗೆ, ಅರಿಶಿಣ ಪುಡಿ, ಸ್ವಲ್ಪ ಮಸಾಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಖಾರದ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮಿಕ್ಸ್ ಆಗೋ ಥರ ಈ ಥರ ಚೆನ್ನಾಗಿ ನಾದಿಕೊಳ್ಳಿ. ನೀರು ಹಾಕಿಕೊಳ್ಳಬೇಡಿ. ಕೈ ಸ್ವಲ್ಪ ತೇವ ಥರ ಮಾಡಿಕೊಂಡು ಈ ಥರ ನಾದಿಕೊಂಡು ಇಟ್ಟುಕೊಳ್ಳಿ. ನಂತರ ಬಾಣಲೆ ಕಾದಿದೆ, ಕರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಇವಾಗ ಈ ಥರ ಸ್ವಲ್ಪ ಉಳ್ಳೆಯನ್ನು ತಗೊಂಡು ಈ ಥರ ರೌಂಡಾಗಿ ಮಾಡಿಟ್ಟುಕೊಳ್ಳಿ. ನಂತರ ಇದೇ ಥರ ಚಿಕ್ಕ ಉಂಡೆಗಳನ್ನು ಮಾಡಿಕೊಳ್ಳೋಣ. ಹೀಗೆ ಎಲ್ಲವನ್ನು ಮಾಡಿಕೊಂಡು ನಂತರ ಒಂದು ಖಾಲಿಯಾದಂತಹ ಎಣ್ಣೆ ಹಾಳೆಯನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಸ್ವಲ್ಪ ಏನಾದರೂ ಒಜ್ಜಿ ಇರೋದನ್ನು ತಗೊಂಡು ಈ ಥರ ಒತ್ತಿಕೊಳ್ಳಿ. ನಂತರ ಈ ಥರ ಬಂದಿದೆ. ಇವಾಗ ಸ್ವಲ್ಪ ಎಣ್ಣೆ ಕಾದಿದೆ, ಚೆನ್ನಾಗಿ ಎಣ್ಣೆ ಕಾದಿದೆ. ಇದನ್ನು ಒಂದೊಂದಾಗಿ ಬಿಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಕರಿದುಕೊಳ್ಳೋಣ. ಮತ್ತೆ ಹೊಳಸಾಕಿಕೊಂಡು ಇನ್ನೂ ಸ್ವಲ್ಪ ಬೇಯಿಸಿಕೊಳ್ಳೋಣ. ನೋಡಿ, ಈ ಥರ ಒಂದು ಪ್ಲೇಟಿಗೆ ಹಾಕಿದರೆ ಸೌಂಡ್ ಬರುತ್ತೆ, ಚೆನ್ನಾಗಿ ಕರೆದಿದ್ರೆ. ನಂತರ ಮತ್ತೆ ಬಿಡೋಣ. ಮನೆಯಲ್ಲಿ ನೀವು ಕೂಡ ಮಾಡಿಕೊಳ್ಳಿ, ಸ್ವಲ್ಪ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಸವಿಯೋಣ. ಕುಕಿಂಗ್ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.